ನ್ಯಾಯ ಎಲ್ಲಿದೆ? ವ್ಯವಸ್ಥೆ ಮಾಡಿ ಸರ್. ವ್ಯವಸ್ಥೆ ಆಗೋದಿಲ್ಲ, ಇದು ಗೌರ್ಮೆಂಟ್ ಲ್ಯಾಂಡ್. ಇವತ್ತು ದಿವಸ ಬಂದು ಏಕಾಏಕಿ ನಮ್ಗೆ ಯಾವುದೇ ನೋಟಿಸ್ ಕೊಡ್ತೀರಾ? ಇಲ್ಲ, ಏನಾನ ಕೊಟ್ಬಿಡ್ರಿ, ಸಾಯಿಸ್ಬಿಡ್ರಿ, ನೀವೇ ಮಾಡ್ಕೊಂಬಿಡ್ರಿ. ಗೌರ್ಮೆಂಟ್ ಲ್ಯಾಂಡ್ ಅನ್ನ ನೀವು ಉಳಿವೆ ಮಾಡ್ಕೊಂಡಿರೋ ತಕ್ಷಣ ನಿಮ್ಗೆ ಆಗೋದಿಲ್ಲ. ಇದನ್ನು ಬಿಟ್ಟರೆ ಇನ್ನು ಯಾವ ಇದು ಇಲ್ಲ ಸರ್. ಬಡವ್ರು ದುಡ್ಕೊಂಡು ಕಿತ್ಕೊಂತವ್ರೆ, ಇನ್ನೇನು ಮಾರಾಟ ಮಾಡ್ಕೊಂಡಿದ್ದೀರಾ? ನೋಡ್ರಿ, ಇದು 12 ಎಕರೆಯಲ್ಲಿ ಯಾರ್ಯಾರಿಗೆ ಹಕ್ಕುಪತ್ರ ಕೊಟ್ಟಿದ್ರಿ ಇದುವರೆಗೂ, ಇನ್ನೆಷ್ಟು ಜಾಗ ಖಾಲಿ ಇದೆ ನನಗೆ ಹೇಳ್ಬೇಕು. ನಮಗೇನು ಪರಿಹಾರ ಇದು ಬಿಟ್ಟರೆ ಬೇರೆ ಗತಿ ಇಲ್ಲ ನಮಗೆ. ಇದಕ್ಕೆ ಬಂದು 3ನೇ ವಾರ ಬಂದು ನಮ್ದಂದ್ರೆ ನಾವು ಬಿಟ್ಕೊಡಕ್ ರೆಡಿ ಇಲ್ಲ. ಇದ್ರ ಮೇಲೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಬೇಕಂತ ಉದ್ದೇಶ ಬಲ ಇಟ್ಕೊಂಡು ಇವರು ಯಾರಿದ್ದಾರೆ, ನಾಯಕರಿದ್ದಾರೆ ಹಿಂದೆ, ಯಾಕೆ ಈ ಥರ ಕಾಂಪೌಂಡ್ ಹಾಕ್ತಾರೆ? ಎರಡನೇ ನಮ್ಮ ಕೂಲಿ ಮಾಡಿಬಿಟ್ರೆ ಇನ್ನೇನು ಗತಿಲ್ಲ. ನಾವೆಲ್ಲ ದಲಿತ ಸಮಾಜದವರು 97-98ರಲ್ಲಿ ಅರ್ಜಿ ಫಾರಂ ಬಿಟ್ಟವ್ರು ನೀವೇ. ನಾವು DC ವರೆಗೆ AC ವರೆಗೆ ಮನವಿ ಮಾಡೋದೇನಂದ್ರೆ, ರೈತರು 70 ವರ್ಷದಿಂದ ಇಲ್ಲಿ ಬೆಳ್ಕೊಂಡು. ಬೆಂಗಳೂರು ITBT ನಗರಿ, ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಬೆಳೆಯುತ್ತಿರುವಂತಹ ನಗರಿ. ಹಾಗಾಗಿ ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು. ಏಳಲು ಹೆಸರಿಲ್ಲದಂತೆಯೇ ಬೆಂಗಳೂರು ಸುತ್ತಮುತ್ತಲಿರುವಂತಹ ಸರ್ಕಾರಿ ಭೂಮಿಗಳನ್ನ ಭೂಗಳ್ಳರು, ಭೂ ಮಾಫಿಯಾದವರು ನುಂಗಿ ನೀರು ಕುಡಿದಿದ್ದಾರೆ. ಇನ್ನು ಬಡವರು ಹಲವು ವರ್ಷಗಳಿಂದ, ವರ್ಷಗಳು ಅಂದ್ರೆ ತಪ್ಪಾಗತ್ತೆ, ದಶಕಗಳಿಂದ ಉಳುಮೆ ಮಾಡಿಕೊಂಡು ಬದುಕುಗಳನ್ನ ನಿರ್ವಹಣೆ ಮಾಡಿಕೊಂಡು ಬರ್ತಿರ್ತಾರೆ. ಇದೀಗ ಅಂತಹ ಭೂಮಿಗಳನ್ನ ಕೆಲ ಅಧಿಕಾರಿಗಳು, ಭೂ ಮಾಫಿಯಾದವರು ಒಂದಷ್ಟು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಆ ಭೂಮಿಗಳನ್ನ ನುಂಗಿದ್ದಾಗಿದೆ. ಇಲ್ಲೊಂದು ಕಡೆ ಸರ್ಕಾರಿ ಅಧಿಕಾರಿಗಳೇ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಭೂ ಮಾಫಿಯಾದವರಿಗೆ ಮಾರಲು ಯತ್ನಿಸಿದಂತ ಪ್ರಕರಣ ಬೆಳಕಿಗೆ ಬಂದಿದೆ. ಸರ್ಕಾರಿ ಅಧಿಕಾರಿಗಳೇ ಇದೆಲ್ಲದಕ್ಕೂ ಕೂಡ ಕಾರಣಕರ್ತರು. ಆದ್ರೆ ಬಡವರು ಆ ಒಂದು ಭೂಮಿಗಳಲ್ಲಿ ಬೆಳೆ ಬೆಳ್ಕೊಂಡು ಬದುಕುಗಳನ್ನ ಕಟ್ಕೊಂಡು ಫಾರಂ 53 ಮತ್ತು 57 ಅಡಿ ಭೂ ಮಂಜೂರಾತಿಗಾಗಿ ಹಲವು ವರ್ಷಗಳಿಂದಲೂ ಕೂಡ ಅಲೆದಾಡ್ತಾ ಇದ್ರು ಕೂಡ ಅಂತಹ ಬಡವರನ್ನ ಒಕ್ಕಲೆಬ್ಬಿಸುವಂತಹ, ಯಾರೋ ಮಾಡಿದಂತಹ ತಪ್ಪಿಗೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕ್ತಾರೆ ಅಂತಾರಲ್ಲ, ಆ ರೀತಿಯಾಗಿ ಆ ಒಂದು ಭೂಮಿಗಳನ್ನ ಈಗ ಸರ್ಕಾರ ವಶಕ್ಕೆ ಪಡೆದುಕೊಳ್ಳುವಂತ ನೆಪದಲ್ಲಿ ಎಲ್ಲೋ ಒಂದ್ ಕಡೆ ಭೂ ಮಾಫಿಯಾದವರ ಕೈಗೊಂಬೆಗಳಾಗಿ ವರ್ತಿಸ್ತಿದೆಯಾ ಎನ್ನುವಂತಹ ಒಂದಷ್ಟು ಆಕ್ರೋಶವನ್ನ ಯಾರು ಭೂಮಿಗಳನ್ನ ಕಳ್ಕೊಳ್ತಿದ್ದಾರೆ ಅಂತಹ ರೈತರು ಅಧಿಕಾರಿಗಳಿಗೆ ಹಿಡಿ ಶಾಪ ಮತ್ತು ಸರ್ಕಾರಕ್ಕೂ ಕೂಡ ಇಡೀ ಶಾಪವನ್ನ ಆಗ್ತಾ ಇರುವಂತಹ ಘಟನೆಗಳು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಕೊಪ್ಪ ರೈತರು ಹಾಕ್ತಾ ಇದ್ದಾರೆ. ಇಲ್ಲಿ ಫಾರಂ 53 ಮತ್ತು 57 ಅಡಿ ಈಗಾಗಲೇ ನಾವು ಅರ್ಜಿಗಳನ್ನ ಸಲ್ಲಿಸಿದ್ದೇವೆ. ಆದ್ರೂ ಕೂಡ ಅಧಿಕಾರಿಗಳು ಇದ್ಯಾವುದಕ್ಕೂ ಕಿವಿಗೊಡದೆ ಏಕಾಏಕಿ ಬಂದು ನಮ್ಮ ಜಮೀನುಗಳನ್ನ, ಕೊಪ್ಪದ ಸರ್ವೆ ನಂಬರ್ 110, ಇದು ಒಂದು ಗೋಮಾಳ ಜಮೀನನ್ನ ನಮ್ಮಿಂದ, ನಾವು ಉಳುಮೆ ಮಾಡ್ತಾ ಇದ್ರು ಕೂಡ ನಮ್ಗೆ ಯಾವುದೇ ನೋಟಿಸ್ ಅನ್ನ ನೀಡದೆ ಬಂದು ಈ ಒಂದು ಭೂಮಿಯನ್ನ ಕಬಳಿಸಲು ಮುಂದಾಗಿದ್ದಾರೆ. ಇದೆಲ್ಲವೂ ಕೂಡ ಷಡ್ಯಂತ್ರ, ಇದೆಲ್ಲವೂ ಕೂಡ ಹುನ್ನಾರ, ಇದೆಲ್ಲವೂ ಭೂ ಮಾಫಿಯಾದವರ ಕೈವಾಡದಿಂದ ನಡೀತಾ ಇರುವಂತದ್ದು ಅಂತೇಳಿ ಮಹಿಳೆಯರು ಸೇರಿದಂತೆ ಎಲ್ಲ ಹಣ್ಣು ಮುದುಕರು, ಹಾಗೆ ಯುವಕರು ಹಾಗೂ ಇದನ್ನೇ ನಂಬಿಕೊಂಡು ಇದ್ದಂತಹವರು ಅಧಿಕಾರಿಗಳ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಇಡೀ ಶಾಪವನ್ನಾಗ್ತಾ ಇದ್ದಾರೆ. ಎಲ್ಲಿ ಆ ರೀತಿಯಾದಂತಹ ಶಾಪಗಳನ್ನ ಹಾಕಿದ್ದು ಇದೇ ಶನಿವಾರ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಸರ್ವೆ ನಂಬರ್ 110ರಲ್ಲಿ ಇದು ಸರ್ಕಾರಕ್ಕೆ ಸೇರಿದ್ದು ಅಂತೇಳಿ ಆದೇಶವನ್ನ ಮಾಡಿ ಪೊಲೀಸ್ ಅವರ ರಕ್ಷಣೆಯಡಿ ಈ ಒಂದು ಭೂಮಿಯನ್ನ ವಶಕ್ಕೆ ಪಡ್ಕೊಳ್ಳಲು ಮುಂದಾಗಿದ್ದ ಈಗ ಈ ಒಂದು ರೈತರನ್ನ ಕೆರಳಿಸಿದೆ. ರೈತರು ಈ ಒಂದು ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತುತ್ತಾ ಇದ್ದೇವೆ, ನಮ್ಮ ಭೂಮಿಯನ್ನ ನಮಗೆ ಕೊಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಚಳಿವಳಿಯನ್ನ ಹಮ್ಮಿಕೊಳ್ತೇವೆ ಎನ್ನುವಂತ ಎಚ್ಚರಿಕೆಯನ್ನ ಕೊಪ್ಪದ ರೈತರು ನೀಡಿದ್ದಾರೆ. ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ವ್ಯವಸ್ಥೆ ಮಾಡಿ ಸರ್. ವ್ಯವಸ್ಥೆ ಆಗೋದಿಲ್ಲ, ಇದು ಗೌರ್ಮೆಂಟ್ ಲ್ಯಾಂಡ್. ಗೌರ್ಮೆಂಟ್ ಲ್ಯಾಂಡ್ ಅನ್ನ ನೀವು ಉಳಿವೆ ಮಾಡ್ಕೊಂಡಿರೋ ತಕ್ಷಣ ನಿಮ್ಗೆ ಆಗೋದಿಲ್ಲ, ಮಂಜೂರಾತಿ ಮಾಡಕ್ಕೆ ಅವಕಾಶ ಇಲ್ಲ. ಹೆಂಗೆ ಬರುತ್ತೆ ನಿಮಗೆ? ನೋಡ್ರಿ, ಇದು 12 ಎಕರೆಯಲ್ಲಿ ಯಾರ್ಯಾರಿಗೆ ಹಕ್ಕುಪತ್ರ ಕೊಟ್ಟಿದ್ರಿ ಇದುವರೆಗೂ, ಇನ್ನೆಷ್ಟು ಜಾಗ ಖಾಲಿ ಇದೆ ನನಗೆ ಹೇಳ್ಬೇಕು. ಸುಮ್ಮನೆ ಯಾರ್ಯಾರಿಗೂ ಹಕ್ಕುಪತ್ರ ಕೊಡಬೇಡಿ. ಇದು FIR ಫೇಕ್ ಯಾರು ಕ್ರಿಯೇಟ್ ಮಾಡಿದ್ರು ಅದ್ರ ಮೇಲೆ FIR ಮಾಡಿ ಅವರು ಮಾಡ್ತಾರೆ. ನಮ್ಮಲ್ಲಿ 192 BL ಮಾಡಿ ರೆಡಿ ಮಾಡಿದ್ದೀನಿ. ಹಾಂ, ರೆಡಿ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ. ಅವ್ರು ಕೊಡ್ತೀವಿ. ಅವರು ಈಗ ಯಾರ್ಯಾರು ಖಾತೆ ಮಾಡ್ಕೊಂಡಿದ್ರು ಆಮೇಲೆ ಪೋಡಿ ಆಗಿ
ನಾವು DC ಅವರಿಗೆ AC ಅವರಿಗೆ ಮನವಿ ಮಾಡೋದೇನಂದ್ರೆ ರೈತರು 70 ವರ್ಷದಿಂದ ಇಲ್ಲಿ ಬೆಳ್ಕೊಂಡು ತಿನ್ಕೊಂಡು ಒಂದು ಕಾಂಪೌಂಡ್ ಹಾಕಕ್ಕೆ ಅವ್ರಿಗೆ ಯೋಗ್ಯತೆ ಹೇಳ್ತೀರಾ, ಇದ್ರ ಮೇಲೆ ಭೂಕಟರಿಗೆ ಕಂಡಿದ್ದು. ಹಾಗಾಗಿ DC ಅವರಿಗೆ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅವ್ರು ಮಾತರ್ ಮಾಡಕ್ ಬಂದಾಗ 10 ಎಕರೆ ಆರ್ಡರ್ ಮಾಡಿದ್ದೀನಿ ಅಂತಾರೆ. ಇದು ಇರೋದು ಟೋಟಲ್ 34 ಎಕರೆ. 34 ಎಕರೆನಲ್ಲಿ 11 ಎಕರೆ ರೈತರು ಏನು ಬೆಳೆ ಬೆಳ್ಕೊಂಡಿದ್ದಾರೆ. ಅದ್ರ ಮೇಲೆ ಕಂಡಿದ್ದು ಇಲ್ಲಿ ಯಾರೋ ಭೂಕಳ್ಳರು ಅವ್ರು AC ಅವ್ರನ್ನ DC ಅವ್ರನ್ನ ಇಲ್ಲಿ ಕಳಿಸಿ ನೋಡ್ಕೊಂಡು ಮಾಜರ್ ಮಾಡಿ ಸರ್ಕಾರ ವಶಕ್ಕೆ ತಗೊಂಡಾರೆ. 108ನೇ ಸರ್ವೆ ನಂಬರಾಗ ಸುಮಾರು 10ರಿಂದ 12 ಎಕರೆ ಜಮೀನ ನಾವು ಎಲ್ಲ ಏಕೆ ಕುಟುಂಬದವರು ಅರ್ಜೆಂಟ್ರು ಉತ್ಕೊಂಡು ಸುಮಾರು ವರ್ಷಗಳಿಂದ ನಾವು ಜೀವನ ಮಾಡಿಕೊಂಡು ಕಾಲ ಕಳೀತಾ ಇದ್ದೀರಿ. ಇದು ಇವಾಗಂತಲ್ಲ, 40 ವರ್ಷ ಆಯಿತು ಈ ಜಮೀನು ನಾವು ಹುಟ್ಟು 50 ಅರ್ಜಿ ಹಾಕೊಂಡಿದ್ದೀವಿ. 50 ಅರ್ಜಿನಾಗ ನಾವು ಮಾಡಿಕೊಡ್ತೀರಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಭರವಸೆ ಕೊಟ್ಕೊಂಡಿದ್ರು. DC ಬರೋ AC ಬರೋ ತಹಸೀಲ್ದಾರ್ ಎಲ್ಲ ಭರವಸೆ ಕೊಟ್ಕೊಂಡು ನೀವು ಉತ್ಕೊಳ್ರಿ ಜಮೀನು ಅಂತ ಅಂದ್ಬಿಟ್ಟು ನಮ್ಗೆ ಬಿಟ್ಕೊಟ್ಟಿದ್ರು. ಇವಾಗ ನಾವು ಹುಟ್ಟು ಜಮೀನುಗಳನ್ನ ನಾವು ಹಸಿರು ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಇವತ್ತು ದಿವಸ ಬಂದು ಏಕಾಏಕಿ ನಮ್ಗೆ ಯಾವುದೇ ನೋಟಿಸ್ ಕೊಡ್ತೀರ ಒಕ್ಕಲು ಬಿಡಿಸಿ ನಮ್ಮನ್ನು ಭಾಳ ಹೀನಾಯವಾಗಿ ನಮ್ಮನ್ನು ಅವಮಾನ ಮಾಡ್ತಾಯಿದ್ದಾರೆ. ಸೊಮ್ಮೆ ಇದನ್ನು ನಮ್ಗೆ ಈ ಜಮೀನು ನಮ್ಗೆ ಬಿಟ್ಕೊಳ್ಬೇಕು ಅಂದ್ಬಿಟ್ಟು ನಾವು ಇವಾಗಿನ ಕಾಲ ನಮ್ಮ ತಾತನ ಕಾಲದಾಗ ನಿಂಕ ನಾವು ಇದ್ರಾಗ ಉಳುಮೆ ಮಾಡ್ಕೊಂಡು ನಾವು ಹೆಣ್ಮಕ್ಳು 7-8 ಜನ ಇದ್ದೀರಿ. ಇದ್ರಾಗ ಉಳುಮೆ ಮಾಡ್ಕೊಂಡು ಯಾವುದೋ ಗಂಜೆಗಳ್ಗೆ ತಿಂತಿರ್ತಲ್ಲ ಸ್ವಾಮಿ. ಇದನ್ನು ಕಿತ್ತಕೊಂಬಿಟ್ರೆ ನಾವು ಎಲ್ಲಿ ಹೋಗೋಣ, ಏನು ಮಾಡೋಣ ನಾವು ಹೇಳು? ಇಲ್ಲ ಏನಾನ ಕೊಟ್ಬಿಟ್ರಿ ಸಾಯಿಸ್ಬಿಟ್ರೆ ನೀವೇ ಮಾಡ್ಕೊಂಬಿಡ್ರಿ ಅಷ್ಟೇ. ನಾವು ಕೇಳೋದು ಇನ್ನೇನು ಕೇಳೋಣ ಸ್ವಾಮಿ? ನಾವು ಇದು ಬಿಟ್ಟರೆ ಯಾವುದೂ ಇಲ್ಲ ಸ್ವಾಮಿ. ನಮ್ಗೆ ಇದ್ರಾಗೆ ನಾವು ಗಂಜಿ ಕುಡಿಬೇಕು, ಇದ್ರಾಗೆ ಮಾಡ್ಬೇಕು ನಾವು. ಇದು ಬಿಟ್ಟರೆ ಯಾವುದೂ ಇಲ್ಲ ನೋಡಿ. ನನಗೂ ಇದು ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಸ್ವಾಮಿ. ನಾನು ಗಂಡ ಕೂಲಿ ಕೆಲಸ ಮಾಡ್ತಾನೆ. ಇದು ಬಿಟ್ಟರೆ ನಮ್ಗೆ ಇನ್ಯಾವುದೇ ಅದನ್ನು ನಮ್ಗೆ ಯಾವ್ದಾರು ಅಷ್ಟು ಮಾಡಿಕೊಡ್ರಿ. ನೀವು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಕೊಂತೀರ, ನೀವು ಬದುಕ್ತೀರ, ನಾವೆಲ್ಲ ಹೋಗೋಣ ಅಲ್ಲ ಹೇಳು? ಇಲ್ಲ ಬಿಟ್ಬಿಟ್ರೆ ನಮ್ಮನ್ನ ಇಲ್ಲೇ ಎಡಕ್ಕೆ ಸತ್ಕೊಂಡ್ಬಿಡ್ತೀರಿ. ವರ್ಷದಿಂದ ಮಾಡ್ತಾಯಿದ್ದಾರೆ ನಮ್ಮ ಮಾವನ ಕಾಲದಿಂದ. ಇವಾಗ ಬಂದು ನಮ್ಮದೇ ಅಂತ ಇದು ಮಾಡಿ ನಮ್ಗೆ ಯಾವ್ದು ಪರಿಹಾರ ಕೊಟ್ಟಿದ್ರು ಇಲ್ಲಿ? ಯಾವ್ದನ್ನ ಕೊಟ್ಟವ್ರೆ ಗೌರ್ಮೆಂಟ್ನವರು? ಹಾಂ, ಕೊಡಿಲ್ಲ. ನಾವು ಯಾವ ದಾರಿ ಹಿಡ್ಕೊಂಡಾಗ ನಮ್ಗೆ 5 ಜನ ಗಂಡು ಮಕ್ಕಳು ಇದ್ರಾಗೆ ದುಡ್ಕೊಂತೀವಿ. ಎಲ್ಲಿ ಜಮೀನಿಲ್ಲ, ಇದ್ರ ಬಿಟ್ಟರೆ ಏನೂ ಇಲ್ಲ. ಅಷ್ಟೇ, ಇದನ್ನ ಬಿಟ್ಟರೆ ಏನಿಲ್ಲ. ನಮ್ಗೆ ಯಾವ ಪರಿಹಾರ ಕೊಟ್ಟರು? ಮುಂದೆ ಯಾವ್ದನ್ನ ಪರಿಹಾರ ಕೊಟ್ರಾ? ಕೊಡಿಲ್ಲಲ್ಲ ನಮ್ಗೆ ಯಾವುದನ್ನು. ನಾವು ಈ ಥರ ಬತ್ತೀರಿ ಹಿಂಗೆ ಮಾಡ್ತೀರಿ ಅಂತ ಯಾವ್ದನ್ನ ಪರಿಹಾರ ಕೊಟ್ರೆ ಗೌರ್ಮೆಂಟ್ನವ್ರ? ಬಡವ್ರ ಅನ್ನ ಕಿತ್ಕೊಂತಾರಲ್ಲ, ಬಡವ್ರು ದುಡ್ಕೊಂಡು ಕಿತ್ಕೊಂತವ್ರೆ. ಇನ್ನೇನು ಮಾರಾಟ ಮಾಡ್ಕೊಂಡಿದ್ದೀರಾ? 60-70 ವರ್ಷನಿಕ ಮಾಡ್ತಾ ಇರೋದು ನಾವು. ಅದ್ರಾಗ ಈ ಜೀವನ ಏನೂ ಇಲ್ಲ, ಎತ್ತಾನ್ಗತ್ತಿಲ್ಲ ನಮಗೆ. ಇದನ್ನು ಬಿಟ್ಟರೆ ಇನ್ಯಾವ ಇದು ಇಲ್ಲ ಸರ್. ಹಾಗೆ 1984 ಇದ್ದ ಇಲ್ಲಿ ನೋಡ್ತಾ ಇದ್ದೀನಿ ಅವ್ರನ್ನ. ಇವಾಗ ಅವರೇ ಮಾಡ್ತಿರೋದು. ಅವರು ತೊಂದರೆ ಮಾಡಬೇಡಿ ಅವರಿಗೆ. ಅವ್ರ ಜೀವನ ತುಂಬ ಕಷ್ಟದಲ್ಲಿದ್ದಾರೆ. ಅವ್ರಿಗೂ ರಿಟೈರ್ಡ್ ಆಯಿತು. ಇವಾಗ ಏನು ಜೀವನಕ್ಕೆ ಆಧಾರ ಇಲ್ಲ. ಏನೋ ಒಂದು ಮಾಡಿಕೊಡಿ ಸರ್. ನಾನು 1984ಇಂದ ನಾನು ಇಲ್ಲಿ ಅವ್ರನ್ನ ನೋಡ್ತಾ ಇರೋದು. ಆದರೆ ಏಕೈಕ ಬಂದು ನಮ್ಮನ್ನು ತೂರ ತಳ್ಳಿಬಿಟ್ಟು ಕಾಂಪೌಂಡ್ ಆಗ್ತಾ ಇದ್ದಾರೆ. ಅದಕ್ಕೆ ಪರಿಹಾರ ಕೊಡಬೇಕು ಸರ್. ಅದಕ್ಕೆ ಮನವಿ ಮಾಡ್ಕೊತೀವಿ. ಈ ಜಮೀನುಗಳು ನಾವು 100 ವರ್ಷದಿಂದ ಮಾಡ್ತಾಯಿದ್ದೀವಿ. ನಮ್ಮ ತಾತನ ಕಾಲದಿಂದ ಮಾಡ್ತಾಯಿದ್ದೀವಿ. ಆವತ್ತಿಂದ ಯಾರು ಕೇಳಿಲ್ಲ. ಇವತ್ತು ಬಂದು ಏಕಾಏಕಿ ನಮಗೆ ಕಿತ್ಕೊಂಡ್ಬಿಟ್ರೆ ನಮಗೇನು ಪರಿಹಾರ? ಇದು ಬಿಟ್ಟರೆ ಬೇರೆ ಗತಿ ಇಲ್ಲ ನಮಗೆ. ಈ ಭೂಗಳ್ರು ಯಾರು? ರೈತರೇನ ಭೂಗಳ್ರು ಮಾಡಿದರೆ, ರೈತರೇನ ಅಕ್ರಮ ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ಕೊಂಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ರಿ. 1977-78ರಲ್ಲಿ 53 ಅರ್ಜಿಗಳು ಹಾಕ್ಕೊಂಡು 15 ಜನ ಅವ್ರ ರೈತರಿಗೆ ಮನೆ ಇಲ್ಲ, ಮಠ ಇಲ್ಲ, ಏನೂ ಇಲ್ಲ, ಜಮೀನು ಇಲ್ಲ, ಆಸ್ತಿ ಪಾಸ್ತಿ ಏನೂ ಇಲ್ಲ. ಇದನ್ನೇ ನಂಬ್ಕೊಂಡಿರೋ ರೈತರು. 97-98ರಲ್ಲಿ ಅರ್ಜಿ ಫಾರಂ ಬಿಟ್ಟವ್ರು ನೀವೇ ಆಯಿತಾ? ನೀವು ಬಿಟ್ಟಾಗ ಆವಾಗಿಂದ ಏನು ಮಾಡ್ಕೊಂಡಿದ್ದೀರಿ ನೀವು? ಪಕ್ಕದ ಜಮೀನು ಯಾಕೆ ಕೊಟ್ರಿ? 24 ಜನಕ್ಕೆ ಯಾಕೆ ಕೊಟ್ರಿ? 53 ಫಾರಂ ಹಾಕ್ಕೊಂಡಿರೋಕ್ಕೆ ಯಾಕೆ ಕೊಟ್ಟಿಲ್ಲ? ಪಕ್ಕದಲ್ಲಿ ಕಾವೇರಪ್ಪನವ್ರಿಗೆ 1997ರಲ್ಲಿ ಅವರು ಹಾಕ್ಕೊಂಡಾಗೆ ನಾವು ಹಾಕ್ಕೊಂಡಿರೋದು ಆಯಿತಾ? ಅವ್ರು ಕೊಟ್ಟಿದ್ದಾರೆ, ನಮ್ಗೆ ಯಾಕೆ ಕೊಟ್ಟಿಲ್ಲ? ಇವಾಗ DC ಸಾಹೇಬ್ರೆ ಸ್ಕೆಚ್ ಮಾಡಿ ನೋಡಿರಿ, DC ಸಾಹೇಬ್ರೆ ಸ್ಕೆಚ್ ಮಾಡಿ ಬಾಕ್ಸ್ ಮಾಡವ್ರೆ. ಬಾಕ್ಸ್ ಮಾಡಿದಾಗ 15 ಜನಕ್ಕೆ ಬಾಕ್ಸ್ ಮಾಡಿ ಅವರು ರೈತರಿಗೆ ಇವ್ರು ಕೊಡ್ಬೇಕು ಅಂದ್ಬಿಟ್ಟು ಕುಲ್ಲ ಉಳಿಸಿದ್ದಾರೆ. ಅಂದರೆ 80 ರಾಮ್ಸ್ ಆಯೋಗದಲ್ಲಿ 2 ಬುಕ್ಕಲ್ಲೂ ಇದೆ. 34 ಎಕರೆ 38 ಕುಂಟೆ ಜಾಗ ಕೊಪ್ಪೆಗೇಟಲ್ಲಿ ಐತೆ.
ಆಯಿತಾ. ಇದಕ್ಕೆ ಕೊಟ್ಟಾಗ 97-98ರಲ್ಲಿ ಹಾಕ್ಕೊಂಡಾಗ ಈಗ ಬಂದ್ಬಿಟ್ಟು ನೀವು ಅಕ್ರಮವಾಗಿ ಏಕಾಏಕಿ ಬಂದು ಡಿ ಸಿ ಸಾಹೇಬರು ಬಂದು ಎಲ್ಲ ವಶಕ್ಕೆ ತಗೊಂಬಿಟ್ರಿ ಅಂದ್ಬಿಟ್ರೆ ರೈತರೆಲ್ಲ ಹೋಗ್ಬೇಕು. ಕೊಪ್ಪ ನಮ್ಮದು ಏಕೆ ನಾವು ನಮ್ಮದು ಕಾಲದಕ್ಕ ನಾವು ಇಲ್ಲಿ ಇದ್ರಾಗ ತಿಂದ್ಕೊಂಡು ನಾವು ಜೀವನ ಮಾಡ್ತಾ ಇರೋದು ಇದ್ರಾಗ. ಇನ್ನು ಬೇರೆ ನಮ್ಗೆ ಯಾವುದೂ ಇದಿಲ್ಲ. ಹಿಂಗೆಲ್ಲ ಇದು ಮಾಡಿ ಇಂಥ ಕೆಲ್ಸಗಳು ಮಾಡಿದ್ರೆ ನಾವು ಬದುಕೋದು ಹೆಂಗೆ ಹೇಳ್ರಿ? ಅದೇ ಹೇಳ್ತಾ ಇದ್ದಾರೆ, ನಾವು ಹುಟ್ಟಿದಾಗನಿಕನೂ ಇದ್ರಾಗೆ ಇರೋದು ನಾವು, ಇದೇ ಜಾಗನೇ. ಏಕಾಏಕಿ ಡಿ ಸಿ ಸಾಹೇಬರು ಪೊಲೀಸವ್ರನ್ನ ಇಡೀ ತಾಲೂಕು ಇರೋಂಥ ಗೌರ್ಮೆಂಟ್ ಜಾಗ ಉಳ್ಸೋಕೆ ಇದಿಲ್ಲ ಉದ್ದೇಶ ಬಲದಾಗಿ ಇದ್ರ ಮೇಲೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಬೇಕಂತ ಉದ್ದೇಶ ಬಲ ಇಟ್ಕೊಂಡು ಇವರು ನಮ್ಮನ್ನ ಏಕಾಏಕಿ ಕಾಂಪೌಂಡು ನಮ್ಗೆ ಮೆಸೇಜ್ ಆಗಲಿ ಅಥವಾ ಏನೂ ಆಗಲಿ ಅವರು ನಮ್ಗೊಂದು ಸೂಚನೆ ಕೊಡಿಲ್ಲ. ಸೆಕ್ರೆಟ್ರಿ ಆಗಲಿ, ಆರ್ ಐ ಆಗಲಿ, ತಹಸೀಲ್ದಾರ್ ಆಗಲಿ, ಸೆಕ್ರೆಟ್ರಿ ಆಗಲಿ, ಡಿ ಸಿ ಸಾಹೇಬ್ರಾಗಲಿ ಏಕಾಏಕಿ ಬಂದು ಈ ಥರ ಕಾಂಪೌಂಡ್ ಹಾಕಬೇಕಂದ್ರೆ ಜಿಗಣಿ ಹೋಬಳಿ ಆಗಿದೆ, ಆನೇಕಲ್ ತಾಲೂಕಾಗಿದೆ, ಎಲ್ಲ ತಾಲೂಕಲ್ಲಿ ಬಿಟ್ಟು ನಮ್ಮ ಮೇಲೆ ಏನಕ್ಕೆ ಇವರು ಯಾರಿದ್ದಾರೆ ಇದರಿಂದ ದೊಡ್ಡ ಹಿಡಿದಾರ? ಯಾರಿದ್ದಾರೆ ನಾಯಕರು ಇದ್ರ ಹಿಂದೆ? ಯಾಕೆ ಈ ಥರ ಕಾಂಪೌಂಡ್ ಹಾಕ್ತಾರೆ? ಏನಕ್ಕೆ ಈ ಥರ ರಿಸರ್ವ್ ಇಟ್ಕೊಂಡು ನಮ್ಮನ್ನು ಬೆದರಿಕೆ ಹಾಕ್ತಾರೆ ಪೊಲೀಸವರು? ಇವೆಲ್ಲ ಏನಕ್ಕ? ಇದು ನಾವು ಜೀವನ ಮಾಡ್ತಾರಂಥ ಜಾಗಕ್ಕೆ ಅವ್ರು ನಮ್ಗೆ ಏನಾರ ಪರಿಹಾರ ಕೊಡಬೇಕು. ಇಲ್ಲಾಂದರೆ ಏನಕ್ಕೆ ಸರ್ಕಾರಕ್ಕೆ ವಶ ಆಗ್ತದೆ, ಸರ್ಕಾರದ ಏನೋ ಒಂದು ಬಿಲ್ಡಿಂಗ್ ಬರ್ತದೆ ಅಂತ ಬಿಟ್ಕೊಡ್ರಿ ಅಂತ ಹೇಳ್ಬೋದು. ಏಕಾಏಕಿ ಇವರು ಇಂಥ ಕಾಂಪೌಂಡು ಹಾಕ್ತಾ ಇದ್ದಾರೆ ಅಂದರೆ ಪೊಲೀಸರು ಯಾರು ಕನ ಮಾಡ್ಕೊಂತಿದಾರ? ಇಲ್ಲ ಯಾರೋ ದೊಡ್ಡ ನಾಯಕರು ಏನೋ ಮಾಡ್ಕೊತ ಇದ್ದಾರಾ? ಬಡವ್ರಿಗೆ ಎಲ್ಲಿದೆ ಇದ್ರೆ ಸರ್ಕಾರದಲ್ಲಿ? ಕಾಂಗ್ರೆಸ್ ಅಂತ ಬಡ್ಕೊಂತ ಇದ್ರಲ್ಲ, ಎಲ್ಲಿದೆ ಇದ್ರಕ್ಕ? ಬಡವ್ರಿಗೆ ಸರ್ಕಾರಕ್ಕೆ ಏನಿದೆ? ಅದು ಮೂಲ ಎಸ್ ಸಿಗಳಿಗೆ ಬೆಲೆ ಇಲ್ಲ. 65-70 ವರ್ಷದಿಂದ ನಮ್ಮ ತಾತನ ಕಾಲದಿಂದ ಈ ಜಮೀನು ಉಳುಮೆ ಮಾಡಿಗೆ ಬಂದಿದ್ರು. ನಮಗೊಂದು 53 ಅನ್ನೋ ದಾಖಲೆ ಕೊಟ್ಟಿದ್ರು. ಅದಾದಮೇಲೆ ನಮಗೆಲ್ಲ ಸ್ಕೆಚ್ ಮಾಡಿಕೊಟ್ಟವ್ರೆ. ಹೆಸರುಗಳಲ್ಲಿ ಇಷ್ಟು ಕುಂಟೆ ಅಂತಲೂ ಮೆನ್ಷನ್ ಮಾಡವ್ರೆ. ಅವೆಲ್ಲ ದಾಖಲೆ ನಮ್ಮ ಹತ್ರ ಐತೆ. ಆದ್ರೂ ನಮಗೆ ಈಗ ನ್ಯಾಯ ಕೊಡ್ತೀರಾ? ಎಲ್ಲ ಏಕಾಏಕಿ ಬಂದು ಅವರು ವಜಾ ಮಾಡಿದ್ದೀವಿ ಅಂತ ಡಿ ಸಿ ಸಾಹೇಬರು ಬಂದು ವಜಾ ಮಾಡಿದ್ದೀವಿ ಅಂದ್ಬಿಟ್ಟು ಎಲ್ಲರೂ ಮಟ್ಟ ಮಾಡಿ ಕಾಂಪೌಂಡ್ ಹಾಕ್ತವ್ರೆ. ಎರಡನೇ ನಮ್ಮ ಕೂಲಿ ಮಾಡಿಬಿಟ್ರೆ ಇನ್ನೇನು ಗತಿ ಇಲ್ಲ. ನಾವೆಲ್ಲ ದಲಿತ ಸಮಾಜದವರು. ನಾನು ಈಗ ನೋಡಿ ಚಿಕನ್ ಅಂಗಡಿಯಿಂದ ಹಂಗೆ ಬನ್ನಿ, ಚಿಕನ್ ಅಂಗಡಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಮಗೆ ಏನು ಗತಿ ಇಲ್ಲ. ಬೇಕಾದ್ರೆ ಚೆಕ್ ಮಾಡಿಕೊಂಡು ಡಿ ಸಿ ಸಾಹೇಬರು ಪರಿಶೀಲನೆ ಮಾಡಿ ನಮಗೆ ಏನಾಯ್ತು ಏನಿಲ್ಲ ಅಂತ ಕೊಡಲಿ. ಆದರೆ ಇದೇ ಜಾಗದಲ್ಲಿ 2 ಎಕರೆ ಮಂಜೂರು ಮಾಡಿಕೊಟ್ಟವ್ರೆ. ಕಾವೇರಪ್ಪ ಅನ್ನೋರಿಗೆ 2 ಎಕರೆ ಮಂಜೂರಾಗಿದೆ. ನಮ್ಗೆ ಯಾಕೆ ಮಾಡಿಕೊಟ್ಟಿಲ್ಲ? ಅವ್ರು ಬೇರೆ ನಾವು ಬೇರೆನಾ? ಹಾಗೆ ಇದರಲ್ಲಿ ಮುನ್ಸ್ವಾಮಿ ಅನ್ನೋರಿಗೆ ರೋಡಲ್ಲಿ ಪರ್ಮಿಷನ್ ಕೊಟ್ಟವ್ರೆ. ನಮಗೆ ರೋಡ್ ಪರ್ಮಿಷನ್ ಕೊಟ್ಟವ್ರೆ ಅಂತಾರೆ. ನಮ್ಮದು ಕಾಂಪೌಂಡಲ್ಲಿ ಒಂದು ಕೂಚ ಇಲ್ದಿರ JCB ತೆಗೆದು ಹೊಡೆದಾಕ್ಬಿಟ್ಟವ್ರೆ. ಕೇಳಿದ್ರೆ ನಮ್ಮನ್ನು ಹೊಡೆಯೋಕ್ಕೆ ಬರ್ತಾರೆ. ಈಗ ಅಲ್ಲಿ ಮುನ್ಸ್ವಾಮಿ ಅನ್ನೋರ್ದು ಒಂದೇ ಒಂದು ಇಟ್ಕೆ ಕೀಳಕ್ಕಾಗಿಲ್ಲ ಇವ್ರ ಕೈಲಿ. ಒಂದು ಕಾಂಪೌಂಡಲ್ಲಿ ಒಂದು ಇಟ್ಕೆ ಕೀಳಕ್ಕಾಗಿಲ್ಲ. ನಮ್ಮದು ಮಾತ್ರ ಒಂದು ಕೂಚ ಇಲ್ಲ ದೊಬ್ಬಿಟ್ಟವ್ರೆ. ಸಮಯ ನೋಡ್ರಿ, ನೀವೇ ನೋಡಿ ಮಾಡಿರಿ. ಯಾರನ್ನ ಕೇಳಕ್ಕೆ ಹೋದ್ರೆ ಪೊಲೀಸವ್ರದ್ದು ತಂದು ನಿಲ್ಸ್ಕೊಂಡವ್ರೆ. ಮಾತಾಡಿದ್ರೆ ಹೊಡೆಯಕ್ಕೆ ಬರ್ತಾರೆ, ಓಡಿಸ್ತಾರೆ. ನೀನು ಹೋಗಪ್ಪ, ನೀನು ಮಾತಾಡಬೇಡ ಅಂತಾರೆ. ನಾವು ದಲಿತರಿಗೆ ನ್ಯಾಯ ಕೊಡೋಕೆ ಯಾರು ಇಲ್ವಾ? ಸುಮಾರು 60-70 ವರ್ಷದಿಂದ ನಮ್ಮ ತಾತ ನಮ್ಮ ಮುತ್ತಾತ ಅವರು ಇಲ್ಲಿ ಉಳುಮೆ ಮಾಡ್ಕೊಂಡು ಬಂದವ್ರೆ. ನೆಕ್ಸ್ಟ್ ಈಗ ಸದ್ಯಕ್ಕೆ ಪರಿಸ್ಥಿತಿನಲ್ಲಿ ನಮ್ಮ ತಂದೆಯವರು, ನಮ್ಮ ಚಿಕ್ಕಪ್ಪ ಅವರು, ನಮ್ಮ ಮಾವರು ಇಲ್ಲಿ ಉಳುಮೆ ಮಾಡ್ತಾವ್ರೆ. ಸುಮಾರು 1 ವರ್ಷದಿಂದ ಇದೇ ರೀತಿ 3ನೇ ಥರ್ಡ್ ಪರ್ಸನ್ ಮಾಡ್ತಾವ್ರೆ. ಇದು ನಮ್ದು ಅಂತ. ಆದ್ರೆ ಇದು ಸ್ವಂತವಾಗಿ ಇದು ನಮ್ದು ಸರ್. ನಮ್ಮ ತಾತ ನಮ್ಮ ಮುತ್ತಾತ ಅವರ ಜಮೀನು ಇದು. ಇದಕ್ಕೆ ಬಂದು 3ನೇವರು ಬಂದು ನಮ್ದು ಅಂದ್ರೆ ನಾವು ಬಿಟ್ಕೊಡಕ್ ರೆಡಿ ಇಲ್ಲ. ಡಾಕ್ಯುಮೆಂಟ್ ಇದೆ. ಇರೋ ಡಾಕ್ಯುಮೆಂಟ್ ಎಲ್ಲ ಫೇಕ್ ಅಂದ್ರೆ ಒರಿಜಿನಲ್ ಇದೆ ಸರ್. ಇಲ್ಲೆಲ್ಲ ನಮ್ದು ಆದ್ರೂ ನಕಲಿ ಡಾಕ್ಯುಮೆಂಟ್ ನಮ್ಮ ಹತ್ರ ಒಂದು ಇಲ್ಲ. ಇರೋದೆಲ್ಲ ನಮ್ಮ ಹತ್ರ ಏನು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.